ಇಂಜೆಕ್ಷನ್ ಬೇಕು ಅಂತ? ನೀವೆಲ್ಲ ಆರೋಗ್ಯವಾಗಿದ್ದೀರಲ್ವಾ, ಮತ್ತೆ ಯಾಕೆ ಇಂಜೆಕ್ಷನ್ ಬೇಡ? ಹೌದಾ? ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಮಾತ್ರ ಕೊಡೋರಲ್ಲ. ಡಾಕ್ಟರ್ ಅಂತಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದು, ನಮ್ಮ ಶರೀರದ ಬಗ್ಗೆ ತಿಳ್ಕೊಳ್ಳೋದು. ಹೌದಾ? ಡಾಕ್ಟ್ರಿಗೆ ಶರೀರದ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ಹಾಗಾಗಿ ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂದ್ರೆ, ನಮ್ಮ ಶರೀರದ ಬಗ್ಗೆ ನಾವು ತಿಳ್ಕೊಬೇಕು ಎಲ್ಲರೂ. ನಮ್ಮ ಶರೀರದ ಅಂಗಗಳು ಯಾವುದು, ಅದನ್ನ ಹೆಂಗ್ ಕಾಪಾಡ್ಕೊಳ್ಳೋದು, ಯಾವ್ಯಾವ್ದ್ರಿಂದ ಕಾಪಾಡ್ಕೋಬೇಕು. ಹೌದಾ? ಯಾವ್ಯಾವ್ದ್ರಿಂದ ಕಾಪಾಡ್ಕೋಬೇಕು ನಮ್ಮ ಶರೀರನ ಹೇಳಿ. ಜೋರಾಗಿ ಹೇಳ್ಬೇಕು. ಯಾವುದು ತಪ್ಪಲ್ಲ, ಯಾವುದು ಸರಿಯಲ್ಲ, ಗೊತ್ತಾಯ್ತಾ? ಹೇಳು. ಹಸಿ ಸೊಪ್ಪು. ಆಯ್ತು, ಹಸಿ ಸೊಪ್ಪೆಲ್ಲ ವಿಷದೆಲ್ಲ ಸೊಪ್ಪೆಲ್ಲ ತಿಂದ್ಬಿಟ್ರೆ ಹಾನಿ ಆಗುತ್ತೆ ಅಂತ, ಹೌದಲ್ವಾ? ಮತ್ತಿನ್ನೇನಕ್ಕೆ ನಮ್ಮ ಶರೀರ ಇನ್ಯಾವುದರಿಂದ ನಾವು ಸಂರಕ್ಷಣೆ ಮಾಡಬೇಕು? ಬಿಸಿಲು. ವೆರಿ ಗುಡ್. ಆಮೇಲೆ ಮಳೆ. ಆಹಾರನ ಅಂದ್ರೆ ಆಹಾರ ಸೇವನೆ ಮಾಡ್ಕೊಳ್ಬೇಕು ಅಂತನಾ ಸಂರಕ್ಷಣೆ ಮಾಡೋಕ್ಕೆ? ಕರೆಕ್ಟ್. ಮತ್ತಿನ್ನೇನು? ಜೋರಾಗಿ ಹೇಳ್ಬೇಕು. ವೆರಿ ಗುಡ್. ಸೂರ್ಯನ ಪ್ರಖರವಾದ ಬೆಳಕು. ಇದಂದ್ರೆ ಸೂರ್ಯನ ಬೆಳಕು ಬೇಕು ನಮ್ಗೆ, ಹೌದಾ? ಈಗೇನಂದ್ರೆ ಅದೊಂದೇ ಅಲ್ಲ, ಬೇರೆ ಬೇರೆ ಸುಮಾರು ವಿಚಾರಗಳಿರ್ತವೆ. ಏನಂದ್ರೆ ನಮ್ಮ ಶರೀರನ ಬೇರೆ ಯಾರು ಏನು ಯಾವ ರೀತಿನಲ್ಲೂ ಉಪಯೋಗ ಮಾಡ್ಕೊಳ್ಳದೆ ಇದ್ದಂಗೆ ಕೂಡ ನಾವು ಸಂರಕ್ಷಣೆ ಮಾಡ್ಕೋಬೇಕು. ಸರಿನಾ? ಗೊತ್ತಲ್ಲ? ಅದಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಹೇಗೆ ನಾವು ನಮ್ಮ ಶರೀರನ ಬೇರೆ ಎಲ್ಲಾ ವಿಧದಿಂದ ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಂತ. ಅದಕ್ಕೆ ಮುಂಚೆ ನಾವೆಲ್ಲರೂ ಈಗ ಒಂದ್ಸಲ ಎದ್ದಿಟ್ಕೊಂಡು ನಮ್ಮ ಅಂಗಗಳು ಯಾವುದು ಅನ್ನೋದನ್ನ ಒಂದ್ಸಲ ಹೇಳೋಣ, ಆಯ್ತಾ? ಮಾಡ್ಬೋದಾ? ಎಲ್ಲ ನಿಂತ್ಕೋತೀರಾ? ವೆರಿ ಗುಡ್. ಇದು ಮಾಡಿ. ಇದೇನು? ತಲೆ. ಕನ್ನಡದಲ್ಲಿ ಹೇಳ್ಬೋದು. ಇದು 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 ಬಾಯಿ, ಇದು 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 ಹಾ, ಇದು ಇದು ಕೈ, ಇದು 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 ಕಾಲು. ಇದೇನು? ಇದೇನು? ಇಲ್ವಾ ಈ ಜಾಗ? ಬೇಕಾ ಬೇಡವಾ? ಇದೆಯಾ ಇಲ್ವಾ? ಹೇಳಿ, ಯಾರು ಹೇಳ್ತಾ ಇದ್ದೀರಾ? ಅದು ಕರೆಕ್ಟ್ ಹೇಳ್ಬೇಕು, ನೀವು ಬಾಯ್ ಬಿಟ್ಟು ಹೇಳ್ಬೇಕು. ಮೂತ್ರನಾಳ, ಮೂತ್ರ ಮಾಡುವ ಜಾಗ. ಕರೆಕ್ಟಾ? ವೆರಿ ಇಂಪಾರ್ಟೆಂಟ್. ಅದು ಬೇಕು, ಹೌದಾ? ಅದಿಲ್ಲದೆ ತೊಂದರೆ ಆಗುತ್ತೆ. ಕೊನೆಗಿದು ಇದು 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 ವೆರಿ ಗುಡ್, ವೆರಿ ಗುಡ್. ಎಲ್ಲರಿಗೂ ಗೊತ್ತಾಯ್ತಾ ಅದ್ರ ಹೆಸರು? ಎಲ್ಲರೂ ಒಂದ್ಸಲ ಜೋರಾಗಿ ಹೇಳಿ. ಇದು ಮೂತ್ರ ಮಾಡುವ ಜಾಗ. ಕರೆಕ್ಟ್. ಅದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು, ಗೊತ್ತಾಯ್ತಲ್ಲ? ಯಾಕಂದ್ರೆ ಏನಾದ್ರೂ ಸ್ವಲ್ಪ ವಿಚಾರಗಳು ಈ ಸುತ್ತ ಹಿಂಗೇನಾದ್ರೂ ಯಾರಾದ್ರೂ ಮುಟ್ಟೋದು ಮಾಡೋದು ಹಿಂಗಾದ್ರೆ ಅವು ಹೇಳಲಿಕ್ಕೆ ಗೊತ್ತಿರ್ಬೇಕು ನಿಮ್ಗೆ. ಇದೇ ತರ ಸಂಕೋಚ ಮಾಡ್ಕೊಂಡ್ಬಿಟ್ರೆ, ಹೌದಾ? ಅವಾಗ ಹೇಳೋದು ಹೇಗೆ? ಹಂಗಾಗಿ ಅದನ್ನ ನೀವು ನಗಾಡಿ ಅಡ್ಡಿಲ್ಲ, ಆದ್ರೆ ಹೇಳೋಂಥ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಹೇಳಬೇಕು, ಹೌದಲ್ವಾ? ಈಗ ನಮ್ಮ ಶರೀರದಲ್ಲಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಂಡು. ಥ್ಯಾಂಕ್ ಯು. ಏನಂದ್ರೆ ನಮ್ಮ ಶರೀರದಲ್ಲಿ ಎಲ್ಲ ಅಂಗಗಳಿದ್ದಾವೆ. ಒಂದೊಂದು ಅಂಗಕ್ಕೆ ಒಂದೊಂದು ಕಾರ್ಯ ಕೆಲಸ ಎಲ್ಲ ಇದೆ, ಹೌದಾ? ಎಲ್ಲ ದೇವ್ರು ಕೊಟ್ಟಿರೋದು ಈ ಶರೀರ ಏನಂದ್ರೆ ಬಹಳ ಬೆಲೆ ಬಾಳೋದು. ಈಗ ನಿಮ್ಮ ಹತ್ರ ಏನೇನೋ ಒಂದು ಬೆಲೆ ಬಾಳೋದು ಐಟಮ್ ಇರುತ್ತೆ, ನಾ ಸ್ಕೂಲಿಗೆ ತಗೊಂಡ್ ಬರ್ತೀರಾ, ತರ್ತೀರಲ್ಲ? ಅದನ್ನ ಯಾರಾದ್ರೂ ತಗೊಂಡ್ರೆ ಎಂತ ಮಾಡ್ತೀರಾ? ಅಥವಾ ಯಾರಾದ್ರೂ ಮುಟ್ಟಿದ್ರೆ ಏನ್ ಮಾಡ್ತೀರಾ? ಟೀಚರ್ಸಿಗೆ ಕಂಪ್ಲೇಂಟ್ ಮಾಡ್ತೀರಾ. ವೆರಿ ಗುಡ್. ಮತ್ತೆ ಇನ್ನೇನ್ ಮಾಡ್ತೀರಾ? ಇಸ್ಕೋತೀವಿ. ಆಯ್ತು. ಮತ್ತೆ ಬೈತೀರಾ. ಹಂಗೆ ನಮ್ಮ ಶರೀರ ಏನಿದೆಯಲ್ಲ ಅದು ದೇವರು ಕೊಟ್ಟಿದ್ದು ತುಂಬಾ ಬೆಲೆ ಬಾಳುವಂಥದ್ದು.
ಗೊತ್ತಾಯ್ತಲ್ಲ? ಅದನ್ನ ನಾವು ಹೆಂಗೆ ಇಟ್ಕೋಬೇಕು? ಜೋಪಾನ. ಅದು ಹೆಂಗೆ ಜೋಪಾನ ಇಟ್ಕೋತೀರಾ? ಹೌದಾ? ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಅದಕ್ಕೆ ಅದನ್ನ ಯಾವ್ಯಾವ ರೀತಿನಲ್ಲಿ ಇಟ್ಕೋಬೇಕು ಏನೇನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳಿ. ಗೊತ್ತಾಯ್ತಲ್ಲ? ಈಗ ನೀವು ಈಜುಡುಗೆ ನೋಡಿದ್ದೀರಾ? ನೀವು ಈಜಬೇಕಾದ್ರೆ ಹಾಕೊಳ್ಳೋಂಥ ಬಟ್ಟೆನ ನೋಡಿದ್ದೀರಾ? ಅದು ಹೆಂಗಿರುತ್ತೆ? ಜಾಕೆಟ್. ಕರೆಕ್ಟ್, ಹೇಳಬೇಕು, ತೊಂದರೆ ಇಲ್ಲ, ಹೇಳಿ. ಬನಿಯನ್ ಥರ ಇರುತ್ತೆ. ಆಮೇಲೆ ಟ್ರಂಕ್, ಚಡ್ಡಿ ಥರ ಇರುತ್ತೆ. ಹೌದಾ? ಈ ಜಾಗಗಳು ಏನಂದ್ರೆ ವಿಶೇಷವಾದ ನಮ್ಮ ಶರೀರದ ಅಂಗಗಳು. ಹೌದಾ? ಎಲ್ಲದೂ ವಿಶೇಷವಾಗಿರುತ್ತೆ, ಇದು ಬಹು ವಿಶೇಷವಾಗಿರುತ್ತೆ. ಮತ್ತೆ ಅದನ್ನ ಚೆನ್ನಾಗಿ ತುಂಬಾ ಕಾಳಜಿಯಿಂದ ನೋಡ್ಕೋಬೇಕು. ಹೌದಾ? ಯಾವಾಗಲೂ ಅದನ್ನ ಕವರ್ ಮಾಡಿ ಇಟ್ಕೊಂಡಿರ್ತೀವಿ. ಹೌದಾ? ಆಮೇಲೆ ಬಾಯಿ, ಈ ಭಾಗ, ಇದಿಷ್ಟು ನಿಮ್ಮ ಗುಪ್ತಾಂಗಗಳು, ವಿಶೇಷವಾದ ಅಂಗಗಳು. ಗೊತ್ತಾಯ್ತಲ್ಲ? ಬಾಯಿನ ಗುಪ್ತಾಂಗ ಅನ್ನಲ್ಲ, ಆದ್ರೂ ಅದು ವಿಶೇಷವಾದ ಅಂಗ. ಅದನ್ನು ಯಾರು ಮುಟ್ಟಕ್ ಬಿಡಬಾರ್ದು, ಅಥವಾ ನಾವ್ ಯಾರ್ದು ಮುಟ್ಟಕ್ ಹೋಗ್ಬಾರ್ದು. ಗೊತ್ತಾಯ್ತಲ್ಲ? ಆಯ್ತಾ? ಆಮೇಲೆ ಈಗ ನಾವೇನ್ ಚಡ್ಡಿ ಹಾಕೊಳ್ತೀವಿ ಅದಷ್ಟು ಜಾಗ, ಅದೆಲ್ಲದು ನಿಮ್ ಗುಪ್ತಾಂಗಗಳು. ಈಗ ಒಂದು ಎಕ್ಸಸೈಸ್ ಮಾಡೋಣ. ಯಾರಾದ್ರೂ ಒಬ್ರು ಬರ್ತೀರಾ ಇಲ್ಲಿ? ಬನ್ನಿ. ವೆರಿ ಗುಡ್. ಪ್ರತೀಕ್ಷಾ, ಹೇಳ್ತೀನಿ. ಈಗ ನಿಮ್ಗೆ ಸ್ಪರ್ಶ ಅಂದ್ರೆ ಏನು? ದೃಷ್ಟಿ ಅಂದ್ರೆ ಸ್ಪರ್ಶ ಅಂದ್ರೆ ಮುಟ್ಟೋದು. ಕರೆಕ್ಟ್. ಈಗ ಸಹಜ ಸ್ಪರ್ಶ ಮತ್ತೆ ಅಸಹಜ ಸ್ಪರ್ಶ ಅನ್ನೋದು ಕರೆಕ್ಟ್ ಗೊತ್ತಿರ್ಬೇಕು. ಸಹಜ ಸ್ಪರ್ಶ ಅಂದ್ರೆ ಏನು, ಅಸಹಜ ಸ್ಪರ್ಶ ಅಂದ್ರೆ ಏನು? ಸಹಜ ಸ್ಪರ್ಶ ಅಂತಂದ್ರೆ ನಿಮ್ಗೆ ಮುಟ್ಟಿದ್ರೆ ಆ ಸ್ಪರ್ಶ ಮಾಡಿದಲ್ಲಿ ಬೇಸರ ಅಥವಾ ನೋವು ಏನೂ ಆಗಲ್ಲ ನಿಮ್ಮ ಮನಸ್ಸಿಗೆ. ಆಯ್ತಾ? ಆಮೇಲೆ ಶರೀರಕ್ಕೆ. ಅದೇ ಅಸಹಜ ಸ್ಪರ್ಶದಲ್ಲಿ ನಿಮ್ಗೆ ಇಷ್ಟ ಆಗಲ್ಲ, ನೋವು ಆಗುತ್ತೆ, ಈ ಥರದ್ದೆಲ್ಲ ಆಗೋದು ಅಸಹಜ ಸ್ಪರ್ಶ. ಗೊತ್ತಾಯ್ತಲ್ಲ? ಇವಾಗ ನಾನು ಇಲ್ಲಿ ಮುಟ್ಟಿದ್ರೆ ಪರವಾಗಿಲ್ವಾ? ಇಲ್ಲಿ ಮುಟ್ಟಿದ್ರೆ, ಹಿಂಗೆ ಮಾಡಿದ್ರೆ, ಗಿಂಡಿದ್ರೆ ಹೇಳು, ಅದು ಸಹಜ, ಅಸಹಜ ಸ್ಪರ್ಶ. ಕರೆಕ್ಟ್. ಆಮೇಲೆ ದುಃಖಿದ್ರೆ ಕರೆಕ್ಟಾ? ಅಸಹಜ ಸ್ಪರ್ಶ. ಹೊಡೆದ್ರೆ ಆಮೇಲೆ ಈಗ ಯಾರೋ ನಿಮ್ಗೆ ಗೊತ್ತಿಲ್ಲದೆ ಇರೋರು ಬಂದು ಹಿಂಗ್ ಮಾಡಿದ್ರೆ ಸಹಜನಾ ಸಹಜನಾ? ಗ್ಯಾರಂಟಿ ಎಲ್ಲರಿಗೂ? ಯಾಕೆ ಗೊತ್ತಿರಲ್ಲ. ಹೌದಾ? ಈಗ ನಿಮ್ಗೆ ಸಹಜ ಸ್ಪರ್ಶ ಅಂದ್ರೇನು, ಅಸಹಜ ಸ್ಪರ್ಶ ಅಂದ್ರೇನು ಗೊತ್ತಾಯ್ತು. ಗೊತ್ತಿಲ್ಲದೆ ಇರೋರು ನಮಗೆ ಅದು ಇಷ್ಟ ಆಗದೆ ಹೋದ್ರೆ, ಗೊತ್ತಿರೋರು ಕೂಡ ಹಿಂಗೇನಾದ್ರು ಮುಟ್ಟಿ ಅಥವಾ ಎಲ್ಲಾದ್ರೂ ಬೇರೆ ಬೇರೆ ಟೈಮಲ್ಲಿ ನಿಮಗೆ ಮುಟ್ಟಿದ್ರೆ ಮಾಡಿದ್ರೆ ನಿಮ್ಗೆ ಇಷ್ಟ ಆಗದೆ ಹೋದ್ರೆ ಅದು ಅಸಹಜ ಸ್ಪರ್ಶನೇ. ಗೊತ್ತಾಯ್ತಾ? ಏನಂದ್ರೆ ನಮ್ಮ ತಂದೆ ತಾಯಿ ಅಥವಾ ಪೋಷಕರು ಮನೆಯಲ್ಲಿ ಯಾರು ಅಜ್ಜಿ ತಾತ ಯಾರಿರ್ತಾರೋ ತೀರಾ ಸಣ್ಣ ಮಕ್ಕಳಲ್ಲಿ ಒಂದ ಮಾಡ್ಬೇಕಾದ್ರೆ ಕಕ್ಕ ಮಾಡಿದ್ಮೇಲೆ ಕ್ಲೀನ್ ಮಾಡಕ್ಕೆ ಆ ತರ ಗುಪ್ತಾಂಗಗಳನ್ನ ಮುಟ್ಟೋದು ಅಡ್ಡಿಲ್ಲ, ಅದು ಸಹಜ ಸ್ಪರ್ಶನೆ. ಸ್ನಾನ ಮಾಡಿಸ್ಬೇಕಾದ್ರೆ ವಿಶೇಷ ದಿನಗಳ ತಲೆಗೆ ಸ್ನಾನ ಮಾಡಕ್ ನಿಮ್ಮ ಅಮ್ಮ ಅಪ್ಪ ಯಾರಾದ್ರೂ ಮಾಡಿಸ್ಬೋದು, ಅಜ್ಜ ಅಜ್ಜಿ ಯಾರಾದ್ರು. ಅಷ್ಟೇ, ಕೆಲವೇ ಜನಗಳು ಅದನ್ನ ಮಾಡಿಸೋರು ಆ ಟೈಮಿಗೆ ಮೈ ಮುಟ್ಟಿದ್ರೆ ಮಾತ್ರ ಅದು ಸಹಜ ಸ್ಪರ್ಶ. ಗೊತ್ತಾಯ್ತಲ್ಲ? ಇನ್ನೇನಾದ್ರು ಈಗ ಬೇರೆ ಹೊಟ್ಟೆ ನೋವು ಅಥವಾ ಬೇರೆ ಆ ಮೂತ್ರಕೋಶದ ನೋವು ಅಥವಾ ಹಿಂದ್ಗಡೆ ಏನಾದ್ರು ಪೆಟ್ಟಾಗಿರೋದು ಏನೆಲ್ಲ ಆಗಿದ್ರೆ ಆವಾಗ ನೀವು ಡಾಕ್ಟರ್ ಹತ್ರ ಹೋದವಾಗ ಡಾಕ್ಟರ್ ಜೊತೆಗೆ ನಿಮ್ಮ ಯಾರಾದ್ರೂ ಒಬ್ರು ಪೋಷಕರು, ನಿಮ್ಮ ನಂಬಿಕೆ ಉಳ್ಳವ್ರು ಯಾರು ಒಬ್ರು ಇದ್ದು ಅವಾಗ ಡಾಕ್ಟರ್ ನಿಮ್ಮನ್ನ ಪರೀಕ್ಷೆ ಮಾಡಿದ್ರೆ ಅದು ಸಹಜ ಸ್ಪರ್ಶ. ಗೊತ್ತಾಯ್ತಲ್ಲ? ಇದು 3 ಕ್ಲಾಸ್. ಈ 3 ವಿಚಾರಕ್ಕೆ ಯಾರು ಬೇಕಾದ್ರೂ ಅಂದ್ರೆ ಅವ್ರು ಹೇಳುವಂತವ್ರು ಯಾರು ಅವ್ರು ಮಾತ್ರ ನಿಮ್ಮ ಮೈ ಮುಟ್ಟಕ್ ಸಾಧ್ಯ. ಅದು ಬಿಟ್ಟು ಬೇರೆ ಸಮಯದಲ್ಲಿ ಯಾರೇ ಆಗ್ಲಿ, ಅಮ್ಮನೂ ಅಲ್ಲ ಅಪ್ಪನೂ ಅಲ್ಲ, ಗೊತ್ತಾಯ್ತಲ್ಲ, ಯಾರು ಬೇರೆ ಟೈಮಲ್ಲಿ ಅಸಹಜವಾಗಿ ಸ್ಪರ್ಶ ಮಾಡಿದ್ರೆ ಅದು ಅಸಹಜ ಸ್ಪರ್ಶನೇ. ಗೊತ್ತಾಯ್ತಾ? ಎನಿ ಡೌಟ್ಸ್ ಇದೆಯಾ? ಏನು ಇಲ್ವಾ? ಸರಿ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದನ್ನ ನೆನ್ಪಿಟ್ಕೋಬೇಕು. ಇನ್ನೊಂದು, ಈಗ ಯಾರಾದ್ರೂ ಒಬ್ರು ಬಂದಿರ್ತಾರೆ ನಿಮ್ಮ ಮನೆಗೆ, ಅವ್ರು ಏನಾದ್ರು ಕೊಡ್ತಾರೆ, ತಗೋತೀರದಾ? ಈಗ ತಗೊಂಡ್ಮೇಲೆ ಇವತ್ತು ಕೊಟ್ಟಿರ್ತಾರೆ, ಅದು ನಿಮ್ಮ ಅಮ್ಮ ನಿಂಗೆ ಕೊಟ್ಟಿರಲ್ಲ. ಚಾಕ್ಲೇಟ್, ದಿನ ಅಮ್ಮ ಚಾಕ್ಲೇಟ್ ಬೇಕು ಅಮ್ಮ ಕೊಡ್ಸಲ್ಲ, ತಿಂದ್ರೆ ಅಲ್ಲೆಲ್ಲ ಹುಡುಕಾಗುತ್ತೆ. ಹೌದಾ?